ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಬಿಗ್ ಬಾಸ್ ಫೈನಲ್ ಮುಗ್ದು ಆಗಲೇ 3-4 ದಿವಸ ಆಗ್ತಾಯಿದೆ. ಆದರೂ ಕೂಡ ಬಿಗ್ ಬಾಸ್ಗೆ ಗೆದ್ದು ಬಂದಂಥ ಗಿಲ್ಲಿ ಮೇಲೆ ಸುಮಾರು ಜನಗಳು ಆಚೆ ಬಂದಿರೋಂಥ ಕಂಟೆಸ್ಟೆಂಟ್ಗಳು ಅವನು ಬಡವಾಗಿ ಪೋಟ್ರೆ ಮಾಡ್ಕೊಂಡು ಗೆದ್ದ, ಅವನಿಗಿಂತ ಜಾಸ್ತಿ ನನಗೆ ಓಟ್ ಬಂದಿತ್ತು. ಆದರೂ ನಾನು ಗೆಲ್ಲಿಲ್ಲ. ಆಚೆ ಬಂದಮೇಲೆ ನೋಡಿದ್ರೆ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಮತ್ತು ಕೆಲವೊಬ್ಬರು ಅವ್ರ ಹತ್ರ ಅಷ್ಟು ಲಕ್ಷದ ಕಾರಿದೆ, ಇಷ್ಟು ಲಕ್ಷದ ಕಾರಿದೆ, ಮತ್ತು ಬಿಗ್ ಬಾಸ್ ಮನೆಯೊಳಗೆ ಅವರು ನೆಟ್ಟಿಗೆ ಬಟ್ಟೆ ಹಾಕೊಳ್ತೇನೆ ಜನ ಸಿಂಪತಿಯಿಂದ ಗೆದ್ದುಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಚಾನ್ಸೇ ಇಲ್ಲ. ಯಾಕೆಂದರೆ ಗಿಲ್ಲಿ ಅವರು ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತ ನಾವೆಲ್ಲ ನೋಡಿದ್ದೀವಿ. ಏಕೆಂದರೆ ಫಸ್ಟ್ ದಿನದಿಂದ ಎಂಟ್ರಾದ ದಿನಕ್ಕಿಂತ ಬಿಗ್ ಬಾಸಲ್ಲಿ ಗಿಲ್ಲಿ ಅವರು ಯಾವ ರೀತಿ ಆಟ ಆಡಿರ್ಬೋದು, ಮಾತಾಡಿರೋದಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ ಸ್ಟ್ಯಾಂಡ್ ತೊಗೊಂಡಿರೋದಾಗಿರ್ಬೋದು, ಎಲ್ಲದಕ್ಕೂ ಹೆಚ್ಚಾಗಿ ಅವರು ಜನಗಳನ್ನ ಎಂಗೇಜಿಂಗಾಗಿ ಇಟ್ಕೊಂಡು ಚಾನಲ್ನ ನಂಬರ್ ಒನ್ಗೆ ತಗೋಗೋ ಪ್ರಯತ್ನ ಮಾಡಿದ್ದಾರೆ. ಗಿಲ್ಲಿ ಅವರು ಚಾನಲ್ನ ನಂಬರ್ ಒನ್ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿ ಅವ್ರಿಗೆ ಸುಮ್ಮನೆ ಜನಗಳು ಓಟ್ ಹಾಕೋಲ್ಲ, ಯಾರು ಓಟ್ ಹಾಕಲ್ಲ. ಅದು 47 ಕೋಟಿ ಅಂದರೆ ಅದು ಕಮ್ಮಿ ವೋಟಿಂಗ್ ಅಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ನಿಮಗೆ ಗೊತ್ತೇ ಇರೋದು, ಹನುಮಂತವ್ರಿಗೆ 5 ಕೋಟಿ ವೋಟಿಂಗೇ ನಾವು ದೊಡ್ಡದು ಅಂತ ಹೇಳ್ತಾ ಇದ್ವಿ. ಆದರೆ 47 ಕೋಟಿ ಜನ ಓಟ್ ಹಾಕಿದ್ದಾರೆ ಅಂದರೆ ಗಿಲ್ಲಿ ಅವ್ರಿಗೆ ಅದು ತಮಾಷೆ ಮಾತಲ್ಲ. ಅವ್ರನ್ನ ಯಾರೂ ಸಿಂಪತಿಯಿಂದ ಯಾರೂ ಅವ್ರಿಗೆ ಓಟ್ ಹಾಕಿರಲ್ಲ. ಅವರು ಯಾವ ರೀತಿ ಜನಗಳನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂದರೆ ಪ್ರತಿ ಒಂದು ವಿಷಯದಲ್ಲೂ ಅವರು ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಬರೀ ಎಪಿಸೋಡಲ್ಲಿ ಮಾತ್ರ ಗಿಲ್ಲಿ ಶೋ ಇರುತ್ತೆ ಅಂತ ಅಂದ್ಕೊಂಡವ್ರಿಗೆ ಅದು ಸುಳ್ಳು. ಯಾಕಂದರೆ ಲೈವಲ್ಲೂ ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಲೈವಲ್ಲಿ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಬರೀ ಎಪಿಸೋಡಲ್ಲಿ ನೋಡಿಬಿಟ್ಟು ಬರೀ ಗಿಲ್ಲಿದೇ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ಲೈವಲ್ಲೂ ಕೂಡ ಗಿಲ್ಲಿ ಅವರು ಸಖತ್ತಾಗಿ ಮಾತಾಡ್ತಿದ್ರು. ಪ್ರತಿಯೊಬ್ಬರಿಗೂ ಕಾಲು ಎಳಿತಾಯಿದ್ರು ಅಂತಲೇ ಹೇಳ್ಬೋದು. ಒಬ್ಬರು ಇಬ್ಬರು ಅಂತ ಇಲ್ಲ, ಎಲ್ಲರಿಗೂ ಕೂಡ ಅವ್ರು ಕಾಮಿಡಿ ಮಾಡಿಕೊಂಡೇ ಬಂದಿದ್ದಾರೆ. ಅದರಿಂದ ಜನಗಳಿಗೆ ಅವ್ರಿಗೆ ಇಷ್ಟ ಆಗಿದ್ದಾರೆ ಕಾರಣದಿಂದ ಆ ಗಿಲ್ಲಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೂ ಕಾರಣ ಇಲ್ಲ. ಅವ್ರು ಬಡವ ಆಗಿರಲಿ, ಶ್ರೀಮಂತರ ಆಗಿರಲಿ, ಡಸಂಟ್ ಮ್ಯಾಟರ್. ಏಕೆ ಅಂತ ಹೇಳಿದ್ರೆ ಅವ್ರ ಸ್ವಂತ ಪ್ರತಿಭೆಯಿಂದ ಆಡಿ ಗೆದ್ದಿದ್ದಾರೆ. ಅವರೇನು ಯಾವುದೇ ರೀತಿಯಾದಂಥ ಕಾಪಿ ಕೂಡ ಮಾಡಿಲ್ಲ. ಎಂಟರ್ಟೈನ್ಮೆಂಟ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಜನಗಳನ್ನ ನಗಿಸೋದು ಕೂಡ ಅದು ಕಡಿಮೆ ಮಾತಲ್ಲ. ಯಾಕೆ ಅಂತ ಹೇಳಿದ್ರೆ ಜನಗಳು ಅವ್ರವ್ರದ್ದೇ ಆದಂಥ ಒಂದು ಕಷ್ಟಗಳಲ್ಲಿರ್ತಾರೆ. ಒಬ್ಬರನ್ನ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದರೆ ಆ ಕೇಪಬಿಲಿಟಿ ನಿಮ್ಮಲ್ಲಿ ಇರಬೇಕು. ಆ ಕೆಲಸನ ಗಿಲ್ಲಿ ಅವರು ಅಚ್ಚುಕಟ್ಟಾಗಿ ಮಾಡಿ ಜನಗಳ ಪ್ರೀತಿಯನ್ನು ಗೆದ್ದು ಬಿಗ್ ಬಾಸ್ ಮನೆಯಿಂದ ಗೆದ್ಕೊ ಬಂದಿದ್ದಾರೆ. ಅದನ್ನು ಬಿಟ್ಟು ಯಾವುದೇ ಸಿಂಪತಿಯಿಂದ ಗಿಲ್ಲಿ ಅವರು ಗೆದ್ದಿಲ್ಲ. ಹಾಗಾಗಿ ಗಿಲ್ಲಿ ಅವ್ರಿಗೆ 47 ಕೋಟಿ ಓಟ್ ಬಿದ್ದಿರೋ ಕಾರಣವೇ ಅದು. ಹಾಗಾಗಿ ಗಿಲ್ಲಿ ಅವ್ರಿಗೆ ಈ ಬಿಗ್ ಬಾಸ್ ಅವರು ಏನೇ ಹೇಳಿದ್ರು ಅವರು ಜನಗಳು ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಬಡವ ಆಗಲಿ, ಶ್ರೀಮಂತ ಆಗಲಿ, ಏನೂ ಮ್ಯಾಟರ್ ಆಗಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.